क्लांबरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये ಓಂ ಗಂ ಗಣಪತಯೇ ನಮಃ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ವಾರದ ಭವಿಷ್ಯಕ್ಕೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ, ವಿಶ್ವಸು ನಮಸ್ವರ ದಕ್ಷಿಣಾಯನ ಕೃಷ್ಣಪಕ್ಷ 20 ಜುಲೈಯಿಂದ 26 ಜುಲೈ 2025ರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಆಷಾಢ ಮಾಸ ಕಳೆದು 24ನೇ ತಾರೀಕು ಶ್ರಾವಣ ಮಾಸಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಈಗಾಗಲೇ 26ರವರೆಗೂ ಕೂಡ ನಮಗೆ ವಾರದ ಭವಿಷ್ಯ. 24ನೇ ತಾರೀಕು ಅಮಾವಾಸ್ಯೆ ಇರತಕ್ಕಂಥ ಸಮಯ. ತದನಂತರ ಶ್ರಾವಣ ಮಾಸ ಪ್ರಾರಂಭ. ಶ್ರಾವಣ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮಾಸ. ಶಿವನ ಆರಾಧನೆಗೆ ಅತ್ಯಂತ ಭಾಳ ಮುಖ್ಯವಾಗಿರ್ತಕ್ಕಂಥ ಪಿತೃದೋಷ ಮತ್ತೊಂದು ಎಲ್ಲ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಈ ಶ್ರಾವಣ ಮಾಸದ ತತ್ವ. ಶ್ರಾವಣ ಮಾಸ ಶಿವನ ಒಂದು ಆರಾಧನೆಗೆ ಪ್ರಶಸ್ತವಾಗಿರೋದ್ರಿಂದ ಖಂಡಿತ ಅವನ ಅನುಗ್ರಹ ನಿಮ್ಮ ಮೇಲೆ ಸಿಗ್ತದೆ. ನಾವು ಜಾತಕದ ವಿಚಾರವಾಗಿ ತಗೊಂಡಾಗ 9ರ ಸ್ಥಾನ ಅಂತ ನೋಡಿದ್ವಿ. 9ರ ಸ್ಥಾನ ಭಾಗ್ಯಸ್ಥಾನ. ಈ ಭಾಗ್ಯಸ್ಥಾನಕ್ಕೆ ಒಂದು ಪೊಟೆನ್ಷಿಯಾಲಿಟಿ ಅಂದರೆ ನಮಗೆ ಯಾವಾಗ ಪಿತೃದೋಷ ಅಂತ ಕರೆದ್ವಿ, ನಿಮಗೆ ಗೊತ್ತಿರಬೇಕು. ನನ್ನ ವಿಡಿಯೋಸ್ ಎಲ್ಲ ನೋಡಿದರೆ ಈ ಪಿತೃದೋಷ ಅಂದರೆ ಸೂರ್ಯ ತ್ರಿಕ್ಸ್ಥಾನಗಳಲ್ಲಿದ್ದಾಗ, ತ್ರಿಕ್ಸ್ಥಾನ ಅಂದರೆ 6, 8, 12 ಅಥವಾ ಕ್ರೂರ ಗ್ರಹಗಳ ಸ್ಥಾನದಲ್ಲಿದ್ದಾಗ, ಕ್ರೂರ ಗ್ರಹಗಳ ಸಂಯೋಗಗಳಿದ್ದಾಗ, ಸ್ವತಃ ತನ್ನ ಮನೆಯಲ್ಲಿದ್ದಾಗ 9ರ ಸ್ಥಾನವಾಗಿ ಲಗ್ನದಿಂದ 9ರ ಸ್ಥಾನದಲ್ಲಿದ್ದರೂ ಸಹಿತ ಅಲ್ಲೂ ಸೂರ್ಯನ ಒಂದು ಪವರ್ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಅಂದರೆ ಪಿತೃದೋಷ ಅಂತ ಕೂಡ ಕರೆದ್ವಿ. ಪಿತೃದೋಷ ಎಫೆಕ್ಟ್ ಏನು? ಆ ಮನುಷ್ಯನಿಗೆ ಗ್ರೋತ್ ಸಿಗೋದಿಲ್ಲ. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ಹೋಗಿ ಪಿಂಡ ಪ್ರದಾನ ಮಾಡಿ, ಹಿರಿಯರ್ ಪೂಜೆ ಮಾಡಿ, ನಾಟ್ ಲೈಕ್ ದ್ಯಾಟ್. ಬಟ್ 9ರ ಸ್ಥಾನ ಭಾಗ್ಯಸ್ಥಾನ ಕೊರತೆ ಆಗ್ತದೆ. ಭಾಗ್ಯಸ್ಥಾನ ಅಂದರೆ ದೇವರ ಆಶೀರ್ವಾದ ಇರೋದಿಲ್ಲ, ಪಿತೃಗಳ ಆಶೀರ್ವಾದ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ನಾವು ಅದಕ್ಕೆ ಪಿತೃಪಕ್ಷದಲ್ಲಿ ಪಿತೃಗೆ ಪಿಂಡ ಪ್ರದಾನವನ್ನು ಮಾಡ್ತೇವೆ. ಆ 15 ಪಕ್ಷ ಅಂದರೆ 15 ದಿನದಲ್ಲಿ ನಾವು ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥ ಕೆಲಸಗಳು ಈ ಪಿತೃವಿಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸ್ತಕ್ಕಂಥದ್ದು. ಆವಾಗ ವಿಷ್ಣು ಭಗವಾನ್ ಹೇಳಿದ್ದಾರೆ, ನಮ್ಮ ನಾಮಸ್ಮರಣೆ, ಯಾರು ದೇವರ ನಾಮಸ್ಮರಣೆಯನ್ನು ಮಾಡಿದರೂ ಪರವಾಗಿಲ್ಲ, ಪಿತೃಗಳ ಒಂದು ನಾಮಸ್ಮರಣೆಯನ್ನು ಮಾಡಿ ಅವರಿಗೆ ಅವಿಶ್ವ ಮತ್ತು ಅವ್ರಿಗೆ ಧೂಪ ನೈವೇದ್ಯಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಬಟ್ ಅಫ್ಕೋರ್ಸ್, ಆದರೆ ಜಾತಕದ ಪ್ರಕಾರ ನಾವು ನೋಡೋದಾದರೆ ಈ 9ರ ಸ್ಥಾನ ಡಲ್ ಆಯಿತು ಅಂದರೆ ಭಾಗ್ಯೋದಯದ ಸ್ಥಾನ, ಹ್ಯಾಂಡ್ ಹೋಲ್ಡಿಂಗ್ ಸ್ಥಾನ. ಹ್ಯಾಂಡ್ ಹೋಲ್ಡಿಂಗ್ ಅಂದರೆ ಏನು? ನಿಮಗೆ ಕಷ್ಟದಲ್ಲಿದ್ದಾಗ ಯಾರಾದರೂ ಒಬ್ಬರು ದೇವರ ರೂಪದಲ್ಲಿ ಬಂದು ಕೈ ಹಿಡಿತಕ್ಕಂಥದ್ದೇ ಒಂದು 9ರ ಸ್ಥಾನದ ಮಹತ್ವ. ಈ 9ರ ಸ್ಥಾನ ಗಟ್ಟಿ ಇಲ್ಲ ಅಂದರೆ ನಮಗೆ ಕಷ್ಟದಲ್ಲಿದ್ದಾಗ ಯಾರೂ ಸಹಾಯಕ್ಕೆ ಬರೋದಿಲ್ಲ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಅದನ್ನು ನಾವು ಸೂರ್ಯನ ಒಂದು ದೋಷಗಳನ್ನು ನೋಡಿ ಪಿತೃದೋಷ, ಹೋಮ ಹವನ, ತಿಲಹೋಮ, ಅದು ಇದು ಎಲ್ಲ ಮಾಡ್ತೇವೆ. ಬಟ್ ಅದಕ್ಕಿಂತ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಶ್ರಾವಣ ಮಾಸ ಪ್ರಾರಂಭದಲ್ಲಿ ಶಿವನ ಆರಾಧನೆಯನ್ನು, ಶಿವನ ಅಷ್ಟೋತ್ತರಗಳನ್ನು, ಅಭಿಷೇಕ, ರುದ್ರಾಭಿಷೇಕ, ಜಲಾಭಿಷೇಕ, ಕ್ಷೀರಾಭಿಷೇಕ ನೀವು ಯಥಾಸ್ಥಿತವಾಗಿ ತಾವು ಮಾಡ್ತಾ ಬಂದಲ್ಲಿ ಖಂಡಿತವಾಗಿ ನಿಮಗೆ ಇದೊಂದು ಮಾಸ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು ಕೂಡ ಆಗ್ತದೆ. ಅದನ್ನು ಮುಂದೆ ಬರ್ತಕ್ಕಂಥ ದಿನಮಾನಗಳು ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಇವತ್ತಿನ ಒಂದು ವಾರದ ಭವಿಷ್ಯ, ಚಂದ್ರ ಮೇಷರಾಶಿಯಿಂದ ಕಟಕ ರಾಶಿವರೆಗೂ ಸಂಚಾರದ ಕಾಲ. ಅದರಲ್ಲಿ ಬರ್ತಕ್ಕಂಥದ್ದು ಕೃತಿಕಾ ನಕ್ಷತ್ರ, ರೋಹಿಣಿ, ಮೃಗಶಿರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರ, ಜೊತೆಗೆ ಪುಷ್ಯ ನಕ್ಷತ್ರ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಕೊನೆಯನ್ನುಗೊಳ್ತಾ ಇದ್ದಾನೆ. ಗ್ರಹಗಳ ಸ್ಥಿತಿಗತಿಗಳನ್ನು ನೋಡಿದಾಗ 16ನೇ ತಾರೀಕು ಈಗಾಗಲೇ ನಾನು ಹೇಳಿದಾಗೆ ಸೂರ್ಯ ತನ್ನ ಪಥ ಬದಲಾವಣೆಯನ್ನು ಮಾಡಿಕೊಂಡಿದ್ದಾನೆ, ಕಟಕ ರಾಶಿಗೆ ಪ್ರವೇಶವಾಗಿದ್ದಾನೆ. ಸೂರ್ಯ ಬುಧನೊಟ್ಟಿಗೆ ಬುಧಾದಿತ್ಯ ಯೋಗ, ಜೊತೆಗೆ ಶನಿ ಯಥಾಸ್ಥಿತವಾಗಿ ಮೀನರಾಶಿಯಲ್ಲಿ ವಕ್ರನಾಗಿದ್ದಾನೆ. ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ. ಹಾಗೆ ಶುಕ್ರ ತನ್ನ ಸ್ವಸ್ಥಾನದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿರತಕ್ಕಂಥದ್ದು. ಗುರು ಸ್ಥಿತವಾಗಿರ್ತಕ್ಕಂಥದ್ದು ಮಿಥುನ ರಾಶಿಯಲ್ಲಿ ಅಸ್ತಂಗತವನ್ನು ತ್ಯಾಗವನ್ನು ಮಾಡಿದ್ದಾರೆ. ಅಸ್ತಂಗತದಿಂದ ಹೊರಗೆ ಬಂದು ಫ್ರೆಶ್ ಆಗಿರ್ತಕ್ಕಂಥ ಗುರು ಅಂತ ಅರ್ಥ. ಹಾಗೆ ಕೇತು ಮತ್ತು ಕುಜ ಸಿಂಹ ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ.
ಚಂದ್ರನ ಸ್ಥಾನಮಾನ ನೋಡೋದಾದರೆ ಚಂದ್ರ ಮೇಷ, ವೃಷಭ, ಮಿಥುನ, ಕಟಕ ರಾಶಿಯಲ್ಲಿ ಸಂಚಾರ, ಕೊನೆಯಲ್ಲಿ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಈ ವಾರದ ಸಂಚಾರವನ್ನು ಕೊನೆಗೊಳಿಸ್ತಾ ಇದ್ದಾರೆ. ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗೆ ಉತ್ಕೃಷ್ಟವಾಗಿರ್ತದೆ, ಯಾರಿಗೆ ಶುಭದ ಕಾಲ, ಯಾರು ವಾರದಲ್ಲಿ ಏನು ಉತ್ಕೃಷ್ಟತೆಯನ್ನು ಪಡಿಬೋದು ನಾವು ನೋಡಬೇಕಾಗ್ತದೆ. ಮೊದಲನೇದಾಗಿ ಮೇಷರಾಶಿಯ ಫಲಾನುಫಲಗಳು ತಿಳ್ಕೊಳ್ಳೋಣ. ನೋಡಿ, ಮೇಷರಾಶಿಯವ್ರಿಗೆ ಖಂಡಿತ ಈ ವಾರ ನಾವು ನೋಡ್ತಕ್ಕಂಥ ವಿಚಾರಗಳನ್ನು ತಗೊಂಡಾಗ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ಕಾಲ. ನೋಡಿ, ಶುಕ್ರನೊಟ್ಟಿಗೆ ಧನಾಧಿಪತಿ ಆಗಿರ್ತಕ್ಕಂಥದ್ದು ಆ ಸ್ವಸ್ಥಾನದಲ್ಲಿದ್ದಾನೆ. ಗುರು ಅಸ್ತಂಗತ ತ್ಯಾಗವನ್ನು ಮಾಡಿರ್ತಕ್ಕಂಥದ್ದು ಅಂದರೆ ನಿಮಗೆ 9-12ರ ಪತಿ ತೃತೀಯ ಭಾವದಲ್ಲಿ. ಇವೆಲ್ಲ ವಿಚಾರಗಳನ್ನು ನೋಡಿದಾಗ ಸೂರ್ಯ ಬುಧಾದಿತ್ಯ ಯೋಗ ಚತುರ್ಥ ಭಾವದಲ್ಲಿ, ಪಂಚಮ ಸ್ಥಾನದಲ್ಲಿ ಕುಜ ಕೇತು. ಯೂಶಲಿ ಈ ವಾರ ಶನಿ ಕೂಡ ವಕ್ರನ ಆಗಿರೋದ್ರಿಂದ ಮೇಷರಾಶಿಯವರಿಗೆ ಬ್ಯೂಟಿಫುಲ್ ಡೇ, ಬ್ಯೂಟಿಫುಲ್ ವಾರ ಅಂತ ಇಟ್ಕೊಳ್ಳಿ. ಚೆನ್ನಾಗಿದೆ ಮೇಷರಾಶಿಯವ್ರಿಗೆ ಈ ವಾರದಲ್ಲಿ. ಲಾಭ ನಷ್ಟ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ, ಸಮಸ್ಯೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು ಮೇಷರಾಶಿಯವ್ರಿಗಿರುತ್ತೆ. ಅಭಿವೃದ್ಧಿ ಕಾರ್ಯಗಳನ್ನು ತಾವು ಮಾಡ್ಕೋಬೋದಾಗಿರ್ತಕ್ಕಂಥದ್ದಿರುತ್ತೆ. ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಯಾವುದೇ ಕೆಲಸ ಮೇಷರಾಶಿಯವರಿಗೆ ಯಶಸ್ಸನ್ನು ತರ್ತದೆ. ಯಾಕೆಂದರೆ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ. ಜಸ್ಟ್ ಗಿವಿಂಗ್ ದ ನಾಲೆಡ್ಜ್ ಅಂತ ನೋಡಿದ್ವಿ. ನಿಮ್ಮ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸ ಮ್ಯಾಕ್ಸಿಮಮ್ ನಿಮಗೆ ಯಶಸ್ಸನ್ನು ಕೊಡ್ತದೆ. ತಾವು ಮೇಷರಾಶಿಯವ್ರಿಗೆ ಧನಸ್ಥಾನ ಮತ್ತು ನೋಡಿ ಗಜಕೇಸರಿ ಯೋಗ, ಬುಧಾದಿತ್ಯ ಯೋಗ, ಎಲ್ಲ ಯೋಗಗಳು ಫಾರ್ಮೇಷನಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ. ಕೇವಲ ನೀವು ಮೇಷರಾಶಿಯವರಾಗಿದ್ದಲ್ಲಿ ಶಿವನ ಆರಾಧನೆ, ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಇವೆಲ್ಲ ಕೂಡ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ಒಂದು ದಿನ. ವಿದ್ಯಾರ್ಥಿಗಳು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ಕಾಲದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದಿರುತ್ತೆ. ಶುಭ ಕಾರ್ಯಗಳು ಸಾಧ್ಯತೆಗಳು ತುಂಬ ನಡೀತಕ್ಕಂಥದ್ದು, ದೈವಾರಾಧನೆಗಳು, ದೇವತಾ ಆರಾಧನೆಗಳು ನಡೀತಕ್ಕಂಥದ್ದು ತುಂಬ ಇದೆ ನಿಮ್ಮ ಜಾತಕದ ಪ್ರಕಾರ. ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ಶುಭದ ಒಂದು ವಾರ ಕೂಡ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಸಾಧ್ಯವಾದಷ್ಟು ನಾನು ಹೇಳಿದಾಗೆ ಶುಭನ ಆರಾಧನೆ ನಿಮಗೆ ಸಕಲ ಅಭಿಷ್ಟಗಳನ್ನು ನೆರವೇರಿಸ್ತಕ್ಕಂಥದ್ದಿರ್ತದೆ. ಹಾಗೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ, ಖಂಡಿತವಾಗಿ ಶುಭದ ದಿನ. ಹಾಗೆ ವೃಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ವೃಷಭ ರಾಶಿ ಸ್ವಸ್ಥಾನದಲ್ಲಿ ಶುಕ್ರರಿದ್ದಾರೆ. ಚಂದ್ರ 12ರ ಸ್ಥಾನದಿಂದ ತೃತೀಯ ಸ್ಥಾನದವರೆಗೂ ಸಂಚಾರವನ್ನು ಮಾಡ್ತಾರೆ. 12, 1, 2, 3ರ ಸ್ಥಾನ. ಮೊದಲ ಭಾಗವನ್ನು ನಾವು ತಗೊಂಡಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯತೆ. ನೋಡಿ, ಕೃತಿಕಾ ನಕ್ಷತ್ರ ಸೂರ್ಯನ ನಕ್ಷತ್ರ. ಮೊದಲ ಒಂದು ದಿನದಲ್ಲಿ ಅಂದರೆ ಮೊದಲ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ನೋಡಿ, ಕುಜ ಚತುರ್ಥ ಭಾವ, ಕೇತು ಚತುರ್ಥ ಭಾವ. ಇಲ್ಲಿ ಮೃಗಶೀರ ನಕ್ಷತ್ರ ಅಂತ ನೋಡಿದ್ವಿ. ಮೃಗಶೀರ ನಕ್ಷತ್ರ ಸಂಚಾರ, ರೋಹಿಣಿ ನಕ್ಷತ್ರ ಸಂಚಾರ, ಇವೆಲ್ಲ ನೋಡ್ಕೊಂಬಂದಾಗ ವಾರದ ಮೊದಲ ಪಾರ್ಟ್ ಸ್ವಲ್ಪ ಎಚ್ಚರ, ನಷ್ಟ ಆಗ್ತಕ್ಕಂಥದ್ದಿರ್ತದೆ. ವಾಹನ ಚಾಲನೆಯಲ್ಲಿ ಜಾಗರೂಕರಾಗಿರಬೇಕು. ಜೊತೆಗೆ ನೆಮ್ಮದಿಯನ್ನು ಕಳ್ಕೊಳ್ತೀರಾ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು. ಮೊದಲ ಒಂದು ವಾರದಲ್ಲಿ ಜಾಗರೂಕರಾಗಿ ಡಿಬೇಟಿಂಗ್ ನೇಚರ್ನ ತಪ್ಪಿಸಿ. ಒಂದೇ ಒಂದು ನಿಮಗೆ ನಿದರ್ಶನ, ಯಾವುದೇ ಕಾರಣಕ್ಕೂ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ತಮ್ಮ ಮಾತನ್ನು ತಮ್ಮ ಮಾತಿಗೆ ಬದ್ಧರಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ. ಮಾತು ಯಾರಿಗೇ ಕೊಟ್ಟಿರಲಿ ಅದನ್ನು ಸರಿಯಾಗಿ ಉಳಿಸ್ಕೊಳ್ತಕ್ಕಂಥದ್ದು ಮಾಡಿ, ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದು ನಿಮಗೆ ಶತ್ರುಗಳನ್ನು ಹುಟ್ಟಾಗ್ತದೆ. ವೃಷಭ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕಾಲಿಡ್ತಕ್ಕಂಥದ್ದು ನೋಡ್ಕೊಳ್ಳಿ. ನೋಡಿ, 6ರ ಅಧಿಪತಿ ಆಗಿರ್ತಕ್ಕಂಥದ್ದು ಚತುರ್ಥ 6ರ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನೇ ಸ್ವಸ್ಥಾನದಲ್ಲಿದ್ದಾಗ ನೀವು ಮಾಡ್ತಕ್ಕಂಥ ಕೃತ್ಯಗಳಿಗೆ ಸ್ವಲ್ಪ ತಲೆದಂಡವನ್ನು ಕಟ್ಟಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ವೃಷಭರಾಶಿ ವಾರದ ಮೊದಲ ಭಾಗ ಭಾಳ ಶುದ್ಧತೆ. ಯಾರಿಗೂ ಏನೇ ಒಂದು ಮಾತೋ ವಿಚಾರಗಳೋ ಇವೆಲ್ಲ ವಿಚಾರಗಳನ್ನು ತಾವು ತಲೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. 2ರ ಅಧಿಪತಿ ಜೊತೆಗೆ 3ರ ಅಧಿಪತಿ ಜೊತೆಯಲ್ಲಿದ್ದಾರೆ. 4ರ ಜೊತೆಯ ಅಧಿಪತಿ ಜೊತೆಗೆ ಯಾರು? ಸೂರ್ಯ ಬುಧ. ಇವೆರಡು ಏನು ತೃತೀಯ ಭಾವ. ನೀವು ಎಕ್ಸೈಟ್ಮೆಂಟಲ್ಲಿ ಅಥವಾ ನಾನೇ ಮಾಡಿದ್ದು ಅಂತಕ್ಕಂಥ ಒಂದು ಇದರಲ್ಲಿ ಮಾತನ್ನು ಕೊಟ್ಟು ಸ್ವಲ್ಪ ಸಮಸ್ಯೆಗೆ ಸಿಲ್ಕೊಳ್ತಕ್ಕಂಥ ಒಂದು ಆಗಿರೋದ್ರಿಂದ ಈ ವಾರದ ಮೊದಲ ಭಾಗದಲ್ಲಿ ನೀವು ಎಚ್ಚರವನ್ನು ವಹಿಸಿ. ತದನಂತರ ನಿಮಗೆ ಹಣಕಾಸಿನ ವ್ಯವಸ್ಥೆ ಆಗಲಿ ಮತ್ತೊಂದೇ ಆಗಲಿ ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಬರ್ತದೆ. ಅಫ್ಕೋರ್ಸ್ ನಿಮ್ಮನ್ನು ಒಂದು ಜನಗಳು ಆ್ಯಕ್ಚುಲಿ ಒಂದು ಒಳ್ಳೆಯ ಒಂದು ಸ್ಥಾನದಲ್ಲಿ ನೋಡ್ತಕ್ಕಂಥದ್ದಿರುತ್ತೆ.
ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಮಸ್ಯೆಗಳು ಬರುತ್ತೆ, ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರ್ತಕ್ಕಂಥದ್ದು ಇರ್ತದೆ. ಹಾಗಾಗಿ ಸ್ವಲ್ಪ ಜಾಗರೂಕರಾಗಿರಬೇಕು. ಅಷ್ಟಮಾಧಿಪತಿ 2ರ ಸ್ಥಾನ, ಮಾತಿನಿಂದಲೇ ಸಮಸ್ಯೆ ಅಂತ ಅರ್ಥ ಅಲ್ವಾ? ಹಾಗಾಗಿ ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ಈ ವಿಚಾರಗಳನ್ನು ಸ್ವಲ್ಪ ತಲೆಯಿಟ್ಕೋಬೇಕು. ವಿದ್ಯಾರ್ಥಿಗಳಿಗೂ ಕೂಡ ಮೊದಲ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ, ಸೋಂಬೇರಿತನ ಅಥವಾ ಇಂಟ್ರೆಸ್ಟ್ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡಿದ್ವಿ. ಹಾಗೆ ತದನಂತರ ಮುಂದೆ ಬರ್ತಕ್ಕಂಥ ದಿನಮಾನಗಳು ತುಂಬ ಪ್ರಶಸ್ತವಾಗಿರೋದ್ರಿಂದ ಯೋಗಗಳು ಮತ್ತು ಬುಧಾದಿತ್ಯ ಯೋಗ, ಸ್ವಲ್ಪ ಫಾಸ್ಟ್ ವರ್ಕಿಂಗು, ಕ್ರಿಯೇಟಿವಿಟಿ ಇವೆಲ್ಲ ಬರ್ತಕ್ಕಂಥದ್ದು ಇರುತ್ತೆ. ಬಿಸ್ನೆಸ್ ಮ್ಯಾನ್ಗಳಿಗೂ ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು, ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಒಂದು ಉತ್ತಮತೆಯನ್ನು ಕಾಣ್ತಕ್ಕಂಥದ್ದು ಇರುತ್ತೆ. ಬಟ್ ನಾನು ಹೇಳಿದಾಗೆ ಫಸ್ಟು ವಾರದ ಮೊದಲದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಕೂಡ ಶಿವನ ಆರಾಧನೆ, ದುರ್ಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಕ್ಷೀರಾಭಿಷೇಕ, ಜಲಾಭಿಷೇಕಗಳನ್ನು ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಆಗ್ತಕ್ಕಂಥದ್ದು ಇರುತ್ತೆ. ಮಿಥುನ ರಾಶಿಯವರಿಗೆ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು 11, 12, 1, 2 ನೋಡಿ, ಜಸ್ಟ್ ಚಂದ್ರನ ಸಂಚಾರ ಅಂತ ನೋಡಿದ್ವಿ. ಕೃತಿಕಾ ನಕ್ಷತ್ರ 2ರ ಸ್ಥಾನ ನೋಡಿ, ಹಾಗೆ ರೋಹಿಣಿ ನಕ್ಷತ್ರ ಮೊದಲ ಲಾಭ, ಮೃಗಶೀರ ನಕ್ಷತ್ರ ತೃತೀಯ ಭಾವ, ಆರಿದ್ರಾ ನಕ್ಷತ್ರ ಕೂತಿರ್ತಕ್ಕಂಥದ್ದು 9ರ ಭಾವ, ಪುನರ್ವಸು ನಕ್ಷತ್ರ ಸ್ಥಿತವಾಗಿರ್ತಕ್ಕಂಥದ್ದು ಲಗ್ನದಲ್ಲಿ ಅಂದರೆ ಗುರುವಿನ ಭಾವ, ಪುಷ್ಯ ನಕ್ಷತ್ರ ಸಹಿತವಾಗಿ 10ರ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಆಶ್ಲೇಷ ನಕ್ಷತ್ರ ಧನಸ್ಥಾನದಲ್ಲಿದ್ದಾನೆ. ದಿ ಬೆಸ್ಟ್ ವೀಕ್ ಕೂಡ ನೋಡಿ. ಮಿಥುನ ರಾಶಿ ನಾವು ತಗೊಂಡಾಗ ಶುಕ್ರ 12ರ ಸ್ಥಾನದಲ್ಲಿ ನಷ್ಟ ಸ್ಥಾನದಲ್ಲಿದ್ದರೂ ಸಹಿತ ನೀವು ಈ ವಾರದಲ್ಲಿ ಹಲವಾರು ಬದಲಾವಣೆಗಳು, ಜೊತೆಗೆ ಹಣಕಾಸಿನ ವ್ಯವಸ್ಥೆಗಳು, ಜೊತೆಗೆ ವಹಿವಾಟುಗಳು ಇವೆಲ್ಲ ಕೂಡ ತಮ್ಮ ಸ್ವಪ್ರಯತ್ನದ ಮೂಲಕ ಜರುಗತಕ್ಕಂಥದ್ದು ಇರ್ತದೆ. ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಹಣಕಾಸಿನ ವ್ಯವಸ್ಥೆ ಈ ವಾರದಲ್ಲಿ ಕೊಂಚ ಒಳ್ಳೆ ಒಂದು ಸ್ಥಾನಮಾನಗಳನ್ನು ನಡ್ಕೊಂಡು ಹೋಗ್ತಕ್ಕಂಥದ್ದು ಇರ್ತದೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಒಂದು ವಾರ. ಈ ವಾರ ಖಂಡಿತವಾಗಿ ಅದೇ ಥರ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಚಂದ್ರ ಮೊದಲ ಭಾಗದಲ್ಲಿ ನಿಮಗೆ ಶುಭವನ್ನು ತರುತ್ತೆ, ಮಧ್ಯದಲ್ಲಿ ಸ್ವಲ್ಪ ನಷ್ಟವನ್ನು, ನಿಮ್ಮ ಅದೇ ಯೂಶ್ವಲಿ ಯಾವುದಕ್ಕಾದ್ರೂ ಬಂಡವಾಳ ಅಥವಾ ಇದಾಕೋದ್ರಿಂದ ಸ್ವಲ್ಪ ನಷ್ಟವನ್ನು ನೋಡ್ತಕ್ಕಂಥಿರುತ್ತೆ. ತದನಂತರ ಗಜಕೇಸರಿ ಯೋಗ, ಧೈರ್ಯ ಇರ್ತದೆ, ನಾನು ಏನಾದರೂ ಮಾಡ್ಬೋದು, ನನಗೆ ಸಪೋರ್ಟ್ಸ್ ಅಂತ ಇರ್ತಕ್ಕಂಥದ್ದು ಇದೆ ಅಂತಕ್ಕಂಥ ಮನೋಭಾವತೆ ನಿಮ್ಮಲ್ಲಿ ಬಂದ್ಬಿಡ್ತದೆ. ಹಾಗಾಗಿ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಜಕೀಯವಾಗಿ ಆಗಿರ್ಬೋದು, ರಾಜಕೀಯವಾಗಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಾಣ್ತಕ್ಕಂಥದ್ದಿರುತ್ತೆ. ನಿಮಗೆ ರಾಜಕೀಯ ವ್ಯವಸ್ಥೆಯಲ್ಲಿದ್ದೀರಾ ಅಂತಕ್ಕಂಥವ್ರಾದರೆ ದಶಮ ಸ್ಥಾನದಲ್ಲಿರ್ತಕ್ಕಂಥದ್ದು ಶನಿ ವಕ್ರನಾಗಿದ್ದಾನೆ. ಇಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಧಿಕಾರಿಗಳು ಯಾವುದೇ ಒಂದು ಅಧಿಕಾರ ವರ್ಗದಲ್ಲಿ ನಾನು ಟಾಪ್ ಪೊಸಿಷನ್ಗೆ ಹೋಗಬೇಕಾಗಿತ್ತು, ಅಥಾರಿಟಿಯಲ್ಲಿರಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗ್ತಕ್ಕಂಥದ್ದು, 3-4 ತಿಂಗಳು ಡಿಲೇ ಆಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ರಾಹು ಕೆಲವೊಂದು ಅವಕಾಶಗಳನ್ನು ತಪ್ಪಿಸ್ತದೆ. ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ಮಿಥುನ ರಾಶಿ ಸ್ವಲ್ಪ ದುರ್ಗಾರಾಧನೆ ಜಾಸ್ತಿ ಮಾಡಿಕೊಳ್ಳಿ, ದುರ್ಗಾ ಮಂತ್ರಗಳನ್ನು ಹೇಳ್ಕೊಳ್ಳಿ, ಆದಷ್ಟು ಶುಭ ಆಗ್ತಕ್ಕಂಥದ್ದು ಈ ಮಿಥುನ ರಾಶಿಯವ್ರಿಗೆ ಇರ್ತದೆ. ಸಾಧ್ಯವಾದರೆ ಸಕ್ಕರೆಯನ್ನು ಇರುವೆಗೂಡಿಗೆ ಆಗ್ತಕ್ಕಂಥ ಕೆಲಸವನ್ನು ಮಾಡಿ. ದ ಮೋಸ್ಟ್ ಗುಡ್ ವಾರ ಕೂಡ ಈ ಮಿಥುನ ರಾಶಿಯವರಿಗೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ತೃತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು ಕುಜ ಕೇತು ಏನೇ ಬಂದರೂ ಧೈರ್ಯದಿಂದ ಮುನ್ನುಗ್ಗಿ ಕೆಲಸವನ್ನು ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ. ವಿದ್ಯಾರ್ಥಿಗಳಿಗೂ ಕೂಡ ಇದು ಒಂದು ವಾರದಲ್ಲಿ ಶುಭದ ಕಾಲ ಕೂಡ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ಧನಸ್ಥಾನದಲ್ಲಿ 2ರ ಸ್ಥಾನದಲ್ಲಿ ಕೂಡ ಸೂರ್ಯ ಬುಧಾದಿತ್ಯ ಯೋಗ ಇಂಟೆಲಿಜೆನ್ಸಿಂದ ಎಲ್ಲವನ್ನು ಸಾರ್ಟ್ಔಟ್ ಮಾಡ್ತಕ್ಕಂಥ ಕೇಪಬಿಲಿಟಿ ಬರ್ತದೆ. ಇನ್ನು ಸಾಂಸಾರಿಕ ಜೀವನದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಶಾಂತಿ ಇರತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಸಾಧ್ಯವಾದರೆ ನಾನು ಹೇಳಿದಾಗೆ ದುರ್ಗಾ ಕವಚ ಮಂತ್ರಗಳು, ಹಾಗೆ ದುರ್ಗಾರಾಧನೆ ಅಥವಾ ಶಿವ ಪಾರ್ವತಿ ಇರ್ತಕ್ಕಂಥ ದೇವಸ್ಥಾನ, ಲಕ್ಷ್ಮೀ ವೆಂಕಟೇಶ್ವರ ಇರ್ತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತ ನಿಮಗೆ ಶುಭ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ಕಟಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ. ಕಟಕ ರಾಶಿಯವರಿಗೆ ರಾಶಿ ಅಧಿಪತಿ ಆಗಿರ್ತಕ್ಕಂಥದ್ದು ದಶಮ, ಏಕಾದಶ, ದ್ವಾದಶ ಹಾಗೆ ಲಗ್ನಕ್ಕೆ ಬರ್ತದೆ. ಈ ಒಂದು ವಾರ ನಾವು ಪ್ರಿಯಾರಿಟಿ ಇಟ್ಕೊಂಡು ನೋಡಿದಾಗಲೂ ಸಹಿತವಾಗಿ ನಿಮಗೆ ಸೇವಾ ವೃತ್ತಿ, ಒಂದು ರೀತಿಯಾಗಿ ಒಂದು ಪೊಟೆನ್ಷಿಯಾಲಿಟಿ, ನಷ್ಟಾಧಿಪತಿ ಲಗ್ನದಲ್ಲಿದ್ದಾನೆ, ಧನಾಧಿಪತಿ ಲಗ್ನದಲ್ಲಿದ್ದಾನೆ, ಒಂದು ಸೂರ್ಯನ ಬುಧಾದಿತ್ಯ ಯೋಗ, ಟ್ರಮೆಂಡಸ್ ಬುದ್ಧಿಯಿಂದ ಗೆಲುವನ್ನು ಸಾಧಿಸ್ತೀರಿ. ಸೇವಾ ಮನೋವೃತ್ತಿ ಇರ್ತಕ್ಕಂಥದ್ದಿರುತ್ತೆ, ದೈವಿಕವಾಗಿರ್ತಕ್ಕಂಥ ಸ್ವಭಾವತಃ ಮುಂದೆ ಬರ್ತಕ್ಕಂಥದ್ದಿರುತ್ತೆ. ಬಟ್ ಒನ್ ಥಿಂಗ್ ಈಸ್, ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಶನಿ ವಕ್ರನಾಗಿದ್ದಾನೆ, ಗುಡ್ ಆ್ಯಂಡ್ ಬ್ಯಾಡ್ ಎರಡು ಇರ್ತದೆ. ರಾಹು ಕೂಡ ಅಷ್ಟಮ ಸ್ಥಾನದಲ್ಲಿರೋದ್ರಿಂದ, ಆರಿದ್ರಾ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ಈ ಮಿಥುನ ರಾಶಿಗೆ ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ.
ಧನಾಧಿಪತಿ ಲಗ್ನದಲ್ಲಿದ್ದಾನೆ. ನೀವೆಲ್ಲ ಈ ವಾರದಲ್ಲಿ ನಾವು ನೋಡ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ನೀವು ನಿಮ್ಮ ಸ್ವಪ್ರಯತ್ನದ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನದಲ್ಲಿದ್ದಾನೆ. ಭಾಗ್ಯಸ್ಥಾನದಲ್ಲಿ ಸ್ವಲ್ಪ ಹಿನ್ನಡೆ, ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ, ಸಂಗಾತಿ ಮತ್ತೊಂದರ ವಿಚಾರದಲ್ಲಿ ಸ್ವಲ್ಪ ವಿಳಂಬತೆ, ಕೆಲವೊಂದು ವಿಳಂಬತೆ, ಪ್ರಯಾಣಗಳು, ಮತ್ತೊಂದು ಯಾವುದೋ ಒಂದು ವಿಚಾರದಲ್ಲಿದ್ದಾಗ, ಮಾತುಕತೆ ವಿಚಾರದಲ್ಲೋ ಸಂಧಾನದ ವಿಚಾರದಲ್ಲಿ ಚೂರು ಹಿನ್ನಡೆಯನ್ನು ತೋರಿಸ್ತಕ್ಕಂಥ ಸಾಧ್ಯತೆ ಬರ್ತದೆ. ವ್ಯಾವಹಾರಿಕವಾಗಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದು ನಾವು ಕಟಕ ರಾಶಿಯವ್ರಿಗೆ ನೋಡಿದ್ವಿ. ಸೊ ರಾಹು ಶಾಂತಿ ಅಗತ್ಯವಾಗಿ ಕಟಕ ರಾಶಿಯವ್ರು ಮಾಡ್ಕೊಳ್ಳಿ. ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವನ್ನು ಬೆಳೆಸ್ಕೊಳ್ತಾ ಇದ್ದರೆ ಯೂಶಲಿ ಕಟಕ ರಾಶಿಯವ್ರಿಗೆ ಒಂದು ವಾರದಲ್ಲಿ ಒಳ್ಳೆದಿರ್ತದೆ. ನನ್ನ ಅನಿಸಿಕೆ ಪ್ರಕಾರ ಈ ವಾರದ ವಿಚಾರವನ್ನು ತಗೊಂಡಾಗ ಜಸ್ಟ್ ನೀವು ಬಂಡವಾಳ ರಹಿತವಾಗಿರ್ತಕ್ಕಂಥ ಕೆಲಸ, ಹೆಚ್ಚು ಬಂಡವಾಳ ಹಾಕೋದು ಬೇಡ. ಸ್ವಲ್ಪ ಮಟ್ಟಿಗೆ ನಷ್ಟದ ಭಾವದಲ್ಲಿರ್ತಕ್ಕಂಥದ್ದು ಗುರು ಇದ್ದಾನೆ. ಸ್ವಲ್ಪ ನೀವು ಈ ಜೊತೆಗೆ ಈ ಹೊಸದಾಗಿ ಇರ್ತಕ್ಕಂಥದ್ದನ್ನು ನಾವು ಮಾರ್ಪಾಟನ್ನು ಮಾಡ್ದಲೆ ಸೊ ಇರೋದ್ರಲ್ಲಿ ಈ ವಾರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಂಡು ಮುಂದೂಡ್ಕೊಂಡು ಹೋಗಿದ್ದೆ ಅದರಲ್ಲಿ ಒಂದು ಶುಭ ಕಾಲ ಆಗ್ತಕ್ಕಂಥದ್ದು ಇರುತ್ತೆ. ಗುರು ಹಿರಿಯರಿಗೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಗುರುವಿನ ಆಶೀರ್ವಾದವನ್ನು ತಗೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಆ್ಯಕ್ಚುಲಿ ಕಟಕ ರಾಶಿಯವರಿಗೆ ಶುಭ ಆಗ್ತಕ್ಕಂಥದ್ದಿರುತ್ತೆ. ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡ್ಕೊಂಬರೋಣ. ನೋಡಿ, ರಾಶಿಯಲ್ಲೇ ಕುಜಕೇತುರಿದ್ದಾರೆ. ಸಿಂಹರಾಶಿಯವ್ರಿಗೆ ಏಕಾದಶ, ಈಗ ಚಂದ್ರ ಸಂಚಾರ 9, 10, 11, 12ರ ಸ್ಥಾನಕ್ಕೆ ಬರ್ತದೆ. ಸಿಂಹರಾಶಿ ವಿಚಾರಕ್ಕೆ ಬಂದಾಗ ನೋಡಿ, ಕೃತಿಕಾ ನಕ್ಷತ್ರ, ರೋಹಿಣಿ, ಮೃಗಶೀರ ನಕ್ಷತ್ರ ಇವೆಲ್ಲ ಸಂಚಾರವನ್ನು ನೋಡ್ಕೊಂಬಂದಾಗ ಆರಿದ್ರಾ ನಕ್ಷತ್ರ ಸಪ್ತಮ ಸ್ಥಾನ, ಹಾಗೆ ಪುನರ್ವಸು ನಕ್ಷತ್ರ ಏಕಾದಶ ಭಾವ, ಪುಷಾ ನಕ್ಷತ್ರ ಕೂತಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿ ವಕ್ರನಾಗಿದ್ದಾನೆ. ಆಶ್ಲೇಷ ನಕ್ಷತ್ರ. ನಾನು ಪ್ರತಿ ಸತಿ ಹೇಳ್ತಾ ಇದ್ದೇನೆ ಸಿಂಹರಾಶಿಯವರಿಗೆ, ಧರ್ಮದಲ್ಲಿ ನಡೀರಿ. ಮ್ಯಾಕ್ಸಿಮಮ್ 11ರ ಸ್ಥಾನ, ಧಾರ್ಮಿಕ ಸ್ಥಾನದಲ್ಲಿರ್ತಕ್ಕಂಥದ್ದು ಯಾರು? ಗುರು ಇದ್ದಾನೆ. ನಿಮಗೆ ಶನಿಗಿನ್ನ ಸಮಸ್ಯೆ ಕೊಡ್ತಕ್ಕಂಥದ್ದು ಗುರು, ತಿಳ್ಕೊಳ್ಳಿ. ನೀವು ಧಾರ್ಮಿಕವಾಗಿದ್ದರೆ ನೀವು ಈ ಯಥೇಚ್ಛವಾಗಿ ಒಂದು ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತೀರ. ಯೂಶ್ವಲಿ ಸಿಂಹರಾಶಿಯವರಿಗೆ ವೈವಾಹಿಕ ಜೀವನದ ಸಪ್ತಮ ಸ್ಥಾನದಲ್ಲಿ ರಾಹು, ಗುಡ್ ಆ್ಯಂಡ್ ಬ್ಯಾಡ್. ವೈವಾಹಿಕ ಜೀವನದಲ್ಲಿ ಸಮಸ್ಯೆ, ನೀವು ಇಲ್ಲಿಗೆಲ್ಲ ಆಕ್ಟಿವಿಟಿ ಮಾಡಿದ್ರೆ ಅದರಿಂದ ಸಮಸ್ಯೆ, ಅವಮಾನಗಳನ್ನು ಎದುರಿಸ್ತಕ್ಕಂಥದ್ದು ನಾನು ಪ್ರತಿ ಸತಿ ಹೇಳ್ತಾ ಇದ್ದೇನೆ. ಸೊ ಕುಜ ಕೇತು ಲಗ್ನದಲ್ಲಿದ್ದಾರೆ. 9ರ ಅಧಿಪತಿ, ಭಾಗ್ಯಾಧಿಪತಿ, ಚತುರ್ಥಾಧಿಪತಿ ಲಗ್ನದಲ್ಲಿದ್ದಾನೆ. ಅದ್ರ ಜೊತೆಗೆ ಪಂಚಮ ಸ್ಥಾನದ ಒಂದು ಮಹತ್ವ ಇದೆ, ಪೂರ್ವ ಪುಣ್ಯ ಸ್ಥಾನ. ಅದಕ್ಕೆ ಸಿಂಹರಾಶಿಯವರಿಗೆ ಹೇಳಿದ್ದೀನಿ, ನೀವು ರಾಜರಾಗಿದ್ದೀರಿ. ರಾಜನ ತತ್ವವನ್ನು ಅಳವಡಿಕೆ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗ್ತದೆ. ಇಲ್ಲಾಂದರೆ ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಅಷ್ಟು ಗ್ರೋತ್ ಸಿಗೋದು ಕಷ್ಟ. ಧಾರ್ಮಿಕವಾಗಿದ್ದಾಗ ಮಾತ್ರ ನಿಮಗೆ ಯಶಸ್ಸು, ಕೀರ್ತಿ ಲಭ್ಯ ಆಗ್ತದೆ. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥಿರುತ್ತೆ. ಧನಾಧಿಪತಿಯಾಗಿರ್ತಕ್ಕಂಥದ್ದು ನಷ್ಟ ಸ್ಥಾನದಲ್ಲಿದ್ದಾನೆ. ಖಂಡಿತವಾಗಿ ಈ ವಾರದಲ್ಲಿ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಸ್ಟ್ರಕ್ ಆಗ್ತದೆ ಹಣಕಾಸು ವಿಚಾರದಲ್ಲಿ, ಅಷ್ಟು ಗ್ರೋತ್ ಸಿಗೋದು ಕಷ್ಟ. ಯೂಶ್ವಲಿ 11ರ ಸ್ಥಾನ ಗುರುವಿನ ಬಲವಿದ್ದೆ, ಓಕೆ. ಆದರೆ ಗುರುವಿನ ಬಲ ನಿಮಗೆ ಮಾರಕಾಧಿಪತಿ, ತಿಳ್ಕೊಳ್ಳಿ. ಯಾರು? ಗುರು. ಪಂಚಮಾಧಿಪತಿ, ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಗುರು 11ರ ಸ್ಥಾನ. ಯೂಶ್ವಲಿ ನಿಮಗೆ ಧಾರ್ಮಿಕತೆಯನ್ನು ಬಿಟ್ಟು ಅಧರ್ಮವಾಗಿದ್ದಾಗ ಅಲ್ಲೂ ಕೂಡ ನಿಮಗೆ ನಷ್ಟವನ್ನು ತರ್ತದೆ. ಸೊ ಸಿಂಹರಾಶಿ ಜಾಗರೂಕರಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಧಾರ್ಮಿಕವಾಗಿದ್ದೀರಾ, ಯಾರಿಗೂ ತಲೆ ತಗ್ಗಿಸೋ ಅವಶ್ಯಕತೆ ಇಲ್ಲ. ಗುರುವಿನ ಆಶೀರ್ವಾದ ನಿಮ್ಮ ಮೇಲೆ ಲಭ್ಯವಾಗಿಬಿಡ್ತದೆ. ಅಧರ್ಮವಾಗಿದ್ದರೆ ಖಂಡಿತವಾಗಿ ವಿ ಕೆನಾಟ್, ಯಾರು ಕೂಡ ಸ್ವಲ್ಪ ಮಟ್ಟಿಗೆ ಕ್ಷಮೆಯನ್ನು ತೋರಿಸ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ಬರ್ತದೆ. ಹಲವಾರು ಅಪವಾದಗಳು ಬರ್ತಕ್ಕಂಥ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ತೋರಿಸ್ತದೆ. ಯಾರೊಟ್ಟಿಗೂ ಕೂಡ ವ್ಯಾಜ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸ್ವಲ್ಪ ಮಟ್ಟಿಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಸನ್ನಿವೇಶ ಬರ್ತದೆ. ದಶಮಾಧಿಪತಿ ಶುಕ್ರ ಲಗ್ನದಲ್ಲೇ ಅಂದರೆ ಸ್ವಸ್ಥಾನದಲ್ಲೇ ಇದ್ದಾನೆ. ಹೆಸರು, ಕೀರ್ತಿ, ಪ್ರತಿಷ್ಠೆಗೆ ಕಳಂಕ ಬರ್ತದೆ. ಯಾಕೆಂದರೆ ಡೆಬ್ಲಿಂಗ್ ಶುಕ್ರ ನಿಮಗೆ ಸ್ವಲ್ಪ ಮಟ್ಟಿಗೆ ಶತ್ರು ಸ್ಥಾನ, ಶತ್ರು ಅಂತ ನೋಡೋದು. ಅದೇ ಶತ್ರು ದಶಮಾಧಿಪತಿ ಇದ್ದಾಗ ಅದು ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶ ಬರ್ತದೆ. ಬಿ ಕೇರ್ಫುಲ್. ಸಿಂಹರಾಶಿಯವರು ಧರ್ಮದಲ್ಲಿದ್ದರೆ ಯಾರೊಟ್ಟಿಗೂ ತಲೆ ತಗ್ಗಿಸೋ ಅವಶ್ಯಕತೆ ಇಲ್ಲ.
ಧೈರ್ಯ ಸ್ಥೈರ್ಯವಿದೆ ಅಂತ ಹೇಳಿ ಬಂಡೆಗೆ ಹಣೆ ಚಚ್ಕೊಂಡ್ರೆ ಕಷ್ಟ ಆಗ್ತಕ್ಕಂಥದ್ದು ಇರ್ತದೆ. ಇನ್ನು ವಿದ್ಯಾರ್ಥಿಗಳ ಒಂದು ವಿಚಾರಕ್ಕೆ ಬಂದಾಗ ಸ್ವಲ್ಪ ಎಫರ್ಟ್ ಆಗ್ತಕ್ಕಂಥ ಸನ್ನಿವೇಶಗಳು, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಫ್ಲಕ್ಚುಯೇಟಿಂಗ್ ಇರ್ತಕ್ಕಂಥ ಒಂದು ವಿಧಾನಗಳನ್ನು ತೋರಿಸ್ತಕ್ಕಂಥದ್ದು ಇರುತ್ತೆ. ಸಿಂಹರಾಶಿ ಸಾಧ್ಯವಾದಷ್ಟು ನೋಡಿ, ಸೂರ್ಯ ಬುಧ ನಷ್ಟ ಸ್ಥಾನದಲ್ಲಿದ್ದಾನೆ. ದೈವಿಕ ಮನೋಭಾವತೆ, ಆರೋಗ್ಯದ ವಿಚಾರದಲ್ಲಿ ಎಚ್ಚರ, ನಷ್ಟ ಧನಾಧಿಪತಿ ಜೊತೆಯಲ್ಲಿದ್ದಾನೆ, ಲಗ್ನಾಧಿಪತಿ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಸಾಧ್ಯವಾದಷ್ಟು ಕೂಡ ವಿಷ್ಣುವಿನ ದೇವಸ್ಥಾನವನ್ನು ಭೇಟಿ ಮಾಡಿ, ವಿಷ್ಣುವಿನ ಸಹಸ್ರನಾಮವನ್ನು ಹೇಳಿ, ಹೆಸರು ಕಾಳನ್ನು ಆಗಿಂದಾಗೆ ಬಡವರಿಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿ. ಯೂಶಲಿ ಆ ಥರದ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗುತ್ತೆ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯ. ಹಾಗೆ ಕನ್ಯಾ ರಾಶಿಯವರ ಈ ವಾರದ ಫಲಾಫಲ ನೋಡಿ. ಕನ್ಯಾ ರಾಶಿ ಅಧಿಪತಿಯಾಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿ ನಷ್ಟ ಅಧಿಪತಿ ಜೊತೆಯಲ್ಲಿದ್ದಾನೆ. ಅದು ಕೂಡ ನಿಮಗೆ ಬೆನಿಫಿಟನ್ನು ಕೊಡ್ತದೆ. 11ರ ಸ್ಥಾನ. ಇಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಕುಜ, ಹಾಗೆ ತೃತೀಯಾಧಿಪತಿ ಆಗಿರ್ತಕ್ಕಂಥ ಕುಜ 12ರ ಸ್ಥಾನದಲ್ಲಿ ಕೇತು ಒಟ್ಟಿಗಿದ್ದಾನೆ. ಇಲ್ಲಿ ಒಂದು ಸ್ವಲ್ಪ ನನ್ನ ಅನಿಸ್ ಪ್ರಕಾರ ಕುಜ ಕೇತು 12ರ ಸ್ಥಾನ ಕೆಲವೊಂದನ್ನು ನಷ್ಟವನ್ನು ತಪ್ಪಿಸ್ತದೆ. ಆದರೆ 12ರ ಸ್ಥಾನ ಸ್ವಲ್ಪ ಎಲ್ಲ ಥರದ ಭಯವನ್ನು ಉಂಟು ಮಾಡ್ತಕ್ಕಂಥದ್ದು, ಕೆಲವೊಂದು ನಷ್ಟವನ್ನು ಕೊಡ್ತಕ್ಕಂಥದ್ದು ಸಹಿತವಾಗಿರ್ತದೆ. ಆದರೆ ಯಾವುದಾದ್ರೂ ಒಂದು ಆರೋಗ್ಯ ಅಥವಾ ಇದು ಯಾವುದಾದ್ರೂ ಒಂದು ನಿಮಗೆ ಶುಭವನ್ನು ಕೊಡ್ತದೆ. ಯೂಶಲಿ ಈ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಒಳ್ಳೆಯ ಕಾಲ. ಸಪ್ತಮ ಕೇಂದ್ರಾಧಿಪತಿ ಆಗಿರ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಶನಿ ವಕ್ರನಾಗಿದ್ದಾನೆ. ಸ್ವಲ್ಪ ವಹಿವಾಟುಗಳು ಚೂರು ಮಂದಗತಿಯಾದರೂ ಸಹಿತ ಕೇಂದ್ರವಾಗಿರೋದ್ರಿಂದ ಕನ್ಯಾ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ಒಂದು ಒಳ್ಳೆಯ ವಾರ. 6 ಉಪಚಯ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಬುದ್ಧಿ ಟ್ರೆಮೆಂಡಸ್ ಕೊಡ್ತದೆ. ವೆರಿ ಗುಡ್ ಟ್ರೆಮೆಂಡಸ್ ನೇಚರ್ ಕೊಡ್ತಕ್ಕಂಥದ್ದಿರುತ್ತೆ. ಇವೆಲ್ಲ ನಿಮಗೆ ಶುಭವನ್ನು ತರ್ತದೆ. ಕನ್ಯಾ ರಾಶಿ ನೋಡಿ 9ರ ಸ್ಥಾನದಲ್ಲಿ ಭಾಗ್ಯಸ್ಥಾನದಲ್ಲಿ ಭಾಗ್ಯ ಅಧಿಪತಿ ಇದ್ದಾನೆ. ಈ ಭಾಗ್ಯಾಧಿಪತಿ ಕನ್ಯಾ ರಾಶಿಯವ್ರಿಗೆ ತಂದೆಯೊಟ್ಟಿಗಿನ ಬಾಂಧವ್ಯತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ಕೊಟ್ಟರೂ ಸಹಿತ ಗಜಕೇಸರಿ ಯೋಗದ ಪರಿಣಾಮವಾಗಿ ಒಂದು ಒಳ್ಳೆಯ ಸ್ಥಾನವನ್ನು ಲಭ್ಯ ಮಾಡ್ತಕ್ಕಂಥದ್ದಿರುತ್ತೆ. ವಹಿವಾಟುಗಳು ಚೆನ್ನಾಗಿ ಆಗ್ತಕ್ಕಂಥದ್ದಿರುತ್ತೆ. ಯೋಗದ ಪರಿಣಾಮ ಬುಧಾದಿತ್ಯ ಯೋಗ, ಗಜಕೇಸರಿ ಯೋಗದ ಪ್ರಾರಂಭ ನಿಮಗೆ ಎಲ್ಲ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದಿರ್ತದೆ. ಸಾಧ್ಯವಾದಷ್ಟು ಕನ್ಯಾ ರಾಶಿಯವರು ಇಲ್ಲಿ ಮಾಡ್ತಕ್ಕಂಥದ್ದು ಈ ವಾರದಲ್ಲಿ ಹನುಮಾನ್ ಚಾಲೀಸವನ್ನು ಪಠನೆ ಮಾಡಿಕೊಳ್ಳಿ, ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನವನ್ನು ಭೇಟಿ ಮಾಡಿ. ತೊಗರಿ ಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥಗಳನ್ನು ಅಥವಾ ಪಾಯಸಗಳನ್ನು ಮಾಡಿದರೆ, ಒಬ್ಬಟ್ಟು ಆ ಥರದ್ದೆಲ್ಲ ಮಾಡಿದರೆ ಯೂಶಲಿ ಆ ಭಕ್ತಾದಿಗಳಿಗೆ ಆಗಿದ್ದಾಗೆ ಹಂಚಿ. ಖಂಡಿತವಾಗಿ ಶುಭ ಆಗ್ತದೆ. ಅಥವಾ ನಿಮಗೇನಾದರೂ ಸರಳವಾಗಿ ಹೇಳ್ಕೊಳ್ತೀನಿ ಗುರುಗಳೇ ಅಂದರೆ, ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ, ಶಿವ ಸುಬ್ರಹ್ಮಣ್ಯ ಹರ ಹರ ಸುಬ್ರಹ್ಮಣ್ಯ ಮಂತ್ರಗಳನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ಕನ್ಯಾ ರಾಶಿಯವರಿಗೆ ಇದೊಂದು ಒಳ್ಳೆಯ ವಾರವಾಗಿ ಪರಿಣಾಮ ಆಗ್ತಕ್ಕಂಥದ್ದಿರ್ತದೆ. ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ. ತುಲಾರಾಶಿಯವರಿಗೆ ಅಷ್ಟಮಾಧಿಪತಿ ಅಷ್ಟಮ ಸ್ಥಾನದಲ್ಲೇ ಸ್ಥಿತವಾಗಿರ್ತಕ್ಕಂಥದ್ದು. ಹಾಗೆ ಗುರುವಿನ ಆಶೀರ್ವಾದ ನಿಮ್ಮ ಮೇಲಿದೆ, ಒಂದು ಬೆನಿಫಿಟ್. ಹಾಗೆ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು ಕುಜಾಕೇತು, ದಶಮ ಸ್ಥಾನದಲ್ಲಿ ಬುಧ, ಸೂರ್ಯ ಬುಧಾದಿತ್ಯ ಯೋಗ. ಹಾಗೆ 6ರ ಸ್ಥಾನದಲ್ಲಿ ವಕ್ರ ಶತ್ರುನಾಶ ಆಗ್ತಕ್ಕಂಥದ್ದು ಶನಿಯ ಒಂದು ಪ್ರಭಾವದಿಂದ. ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ರಾಹು ಟ್ರೆಮೆಂಡಸ್ ಬುದ್ಧಿಯನ್ನು ಕೊಡುತ್ತೆ. ಇದೊಂದು ಸುವರ್ಣ ಅವಕಾಶ ಅಂತಕ್ಕಂಥದ್ದು ತುಲಾರಾಶಿಯವರಿಗೆ ತಪ್ಪಾಗಲಾರ್ದು. ದುಡಿಮೆ, ಲಾಭ ಎಲ್ಲವನ್ನ ನಿಮಗೆ ಅನುಗ್ರಹವನ್ನು ಮಾಡ್ತದೆ. ಇದು ಒಂದು ಬದಲಾವಣೆಗೆ ಪ್ರೇರೇಪಿತವಾಗಿರ್ತಕ್ಕಂಥ ಸಮಯ. ಯಾರಿಗೆ? ತುಲಾರಾಶಿಯವರಿಗೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿದ್ದಾನೆ. ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವದಲ್ಲಿದ್ದಾನೆ. ಇದು ಒಂದು ರೀತಿಯಾಗಿ ನಿಮಗೆ ಗೆಲುವಿನ ನಾಗಾಲೋಟವನ್ನು ತೋರಿಸ್ತಕ್ಕಂಥದ್ದು ತುಲಾರಾಶಿಯವರಿಗೆ ತೋರಿಸ್ತದೆ. ಗುರುವಿನ ನೇರ ದೃಷ್ಟಿ, ಪಂಚಮ ದೃಷ್ಟಿ ನಿಮ್ಮ ಮೇಲಿದೆ. ಖಂಡಿತವಾಗಿ ನಿಮ್ಮಲ್ಲಿ ಬದಲಾವಣೆ ಬಂತು. ದಿ ಬೆಸ್ಟ್ ಟೈಮ್ ಸ್ಟಾರ್ಟ್, ಖಂಡಿತವಾಗಿ ಬೆಸ್ಟ್ ಟೈಮ್ ಸ್ಟಾರ್ಟ್ ಆಗಿಬಿಡುತ್ತೆ. ದಶಮ ಸ್ಥಾನ ನೀವು ಸುಮ್ಮನೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ ಈಗ, ಯಾಕೆಂದರೆ ಯಾವಾಗಲೂ ವರ್ಕ್ ಹಾರ್ಡ್ ಮ್ಯಾಕ್ಸಿಮಮ್ ಅವೆಲ್ಲ ತೋರಿಸ್ತಕ್ಕಂಥದ್ದಿರುತ್ತೆ. ಆಮೇಲಾಗಿ ಬರ್ತಕ್ಕಂಥ ದಿನಮಾನಗಳು ಕಂಕಣ ಯೋಗ ಲಭ್ಯವಾಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತಕ್ಕಂಥದ್ದಿದೆ. ಸಾಧ್ಯವಾದಷ್ಟು ತುಲಾರಾಶಿಯವರು ನೀವು ಕಾರ್ಯಪ್ರವೃತ್ತರಾಗಿ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ ನಿಮಗೆ, ತುಲಾರಾಶಿಯವರು ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತ. ಅಯ್ಯೋ ಗುರುಗಳೇ ನನಗೆ ಆಯ್ತಾ ಬಿಟ್ಟು ನೆಕ್ಸ್ಟ್ ಮುನ್ನುಗ್ಗಿ ಮ್ಯಾಕ್ಸಿಮಮ್ ನಿಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿ. ಯಾವುದಾದ್ರೂ ಆಗಿರ್ಬೋದು, ಸಣ್ಣ ಕೆಲಸ, ಮತ್ತೊಂದು ಕೆಲಸ, ಜಸ್ಟ್ ನೀವು ಆದಷ್ಟು ಕೂಡ ತಮ್ಮ ಪ್ರಯತ್ನವನ್ನು ಹಾಕ್ಕೊಂಡೋದಷ್ಟು ಗೆಲುವಿನ ನಾಗಾಲೋಟವನ್ನು ನೀವು ನೋಡ್ತೀರಿ. ಅಫ್ಕೋರ್ಸ್ ಖಂಡಿತವಾಗಿ ಚೆನ್ನಾಗಿದೆ ತುಲಾರಾಶಿಯವ್ರಿಗೆ.
ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಹಾಗೆ ದುರ್ಗಾ ದೇವತೆಗೆ ಹೋಗಿ ಅಷ್ಟಮ ಸ್ಥಾನದಲ್ಲಿ ಒಮ್ಮೊಮ್ಮೆ ಅಧಿಕವಾಗಿ ಅಭಿವೃದ್ಧಿ ಕೊಟ್ಟರು ಅಧಿಕವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡೋದ್ರಿಂದ ತುಲಾರಾಶಿಯವರು ದುರ್ಗಾ ದೇವಸ್ಥಾನ ಕನಗಲ ಪುಷ್ಪವನ್ನು ಕೊಟ್ಟು ದುರ್ಗಾದೇವಿಗೆ ದೇವಿಯ ಆಶೀರ್ವಾದವನ್ನು ತಗೊಳ್ಳಿ, ಖಂಡಿತ ಶುಭ. ಹಾಗೆ ವೃಶ್ಚಿಕ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ದಶಮ ಸ್ಥಾನದಲ್ಲಿ ಕುಜಕೇತುರಿದ್ದಾರೆ, ಲಗ್ನಾಧಿಪತಿಯಾಗಿರ್ತಕ್ಕಂಥದ್ದು. 9ರ ಸ್ಥಾನದಲ್ಲಿ ಸೂರ್ಯ ಬುಧಾದಿತ್ಯ ಯೋಗ, ಹಾಗೆ ಗುರು ಅಷ್ಟಮ ಸ್ಥಾನ, ಚಂದ್ರ ಸಹಿತವಾಗಿ ಷಷ್ಠ ಸಪ್ತಮ ಅಷ್ಟಮ ಹಾಗೆ ನವಮದಲ್ಲಿ ಹಾದು ಹೋಗ್ತಕ್ಕಂಥದ್ದು ಇರ್ತದೆ. ಈ ಒಂದು ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನ ವಕ್ರ ಸ್ಥಾನದಲ್ಲಿ ಶನಿ, ಒಂದು ಹೇಳೋದಾದರೆ ಚತುರ್ಥ ಭಾವದಲ್ಲಿ ರಾಹು. ಸೋಂಬೇರಿತನ ಬಿಡಬೇಕು, ಮೋಸ್ಟ್ ಅಂಡ್ ಇಂಪಾರ್ಟೆಂಟ್. ಈ ಸೋಂಬೇರಿತನವೇ ನಿಮ್ಮೆಲ್ಲ ಅವಕಾಶಗಳನ್ನು ಗ್ರ್ಯಾಪ್ ಮಾಡುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಧನಾಧಿಪತಿ ಆಗಿರ್ತಕ್ಕಂಥ ಅಷ್ಟಮ ಸ್ಥಾನ ಸರಿಯಾಗಿ ಕಾರ್ಯಪ್ರವೃತ್ತ ವೃಶ್ಚಿಕ ರಾಶಿಯವರು ಕೂಡ ಸೋಂಬೇರಿತನವನ್ನು ಬಿಟ್ಟು ಮೈಚಳಿಯನ್ನು ಬಿಟ್ಟು ಕೆಲಸಕ್ಕೆ ನಿಂತ್ಕೊಂಡ್ರೆ ಹೆಸರು ಕೀರ್ತಿ ಪ್ರತಿಷ್ಠೆ ಜೊತೆ ಮ್ಯಾಕ್ಸಿಮಮ್ ಹಣ ಸಂಪಾದನೆಯನ್ನು ಮಾಡ್ಬೋದು. ಪಂಚಮ ಸ್ಥಾನ ಬುದ್ಧಿಯ ಸ್ಥಾನದಲ್ಲಿ ಯಾರಿದ್ದಾರೆ, ಶನಿ ಇದ್ದಾನೆ. ಈ ಶನಿ ಏನು ಮಾಡುತ್ತೆ ಅಂದರೆ ಸ್ವಲ್ಪ ಲೇಜಿನೆಸ್ಸನ್ನು ತಂದುಕೊಡುತ್ತೆ. ತೀಕ್ಷ್ಣವಾಗಿ ನೀವು ಯೋಚನೆ ಮಾಡೋದನ್ನು ಕಲಿಬೇಕಾಗತ್ತೆ. ಶಿವನ ಅಷ್ಟೋತ್ತರಗಳನ್ನು ಪಠನೆ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ವೃಶ್ಚಿಕ ರಾಶಿಯವ್ರಿಗಿದೆ. ಬುದ್ಧಿಯಲ್ಲಿ ಸ್ವಲ್ಪ ವಿಳಂಬತೆ, ಇವೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನೋಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ. ಚತುರ್ಥ ಭಾವ ರಾಹು ಏನೋ ಮರ್ತೋಗ್ತಕ್ಕಂಥ ಸನ್ನಿವೇಶ. ಏನೇ ಓದ್ತಿದ್ದೀನಿ ಗುರುಗಳೇ, ಬಟ್ ಯಾಕೋ ನನಗೆ ಇದು ಸ್ವಲ್ಪ ಮಟ್ಟಿಗೆ ಮರ್ತೋಗ್ತಕ್ಕಂಥ ಸನ್ನಿವೇಶ ಇದೆ. ಅಫ್ಕೋರ್ಸ್ ಖಂಡಿತ ಸತ್ಯ. ಯಾರು ವೃಶ್ಚಿಕ ರಾಶಿಯಲ್ಲಿದ್ದೀರೋ 5 ಮುಖದ ರುದ್ರಾಕ್ಷಿಯನ್ನು ಧಾರಣೆ ಮಾಡಿಕೊಳ್ಳಿ. ಗುರುವಿನ ನಾಮಸ್ಮರಣೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ, ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರವೇ ನಮಃ ಗುರುಗಳ ಮಾರ್ಗದರ್ಶನದೊಂದಿಗೆ ಇದನ್ನು ಗುರುವಾರದಿಂದ ಪ್ರಾರಂಭವನ್ನು ಮಾಡಿ ವಿದ್ಯಾರ್ಥಿಗಳು ಬೀಜಾಕ್ಷರಿ ಮಂತ್ರ ನೀವೆಷ್ಟು ಬೀಜವನ್ನು ಚೆನ್ನಾಗಿ ಬಿತ್ತಿ ಅದಕ್ಕೆ ಪೋಷಣೆಯನ್ನು ಮಾಡ್ತಿರೋ ನಿಮ್ಮ ಜ್ಞಾನವೂ ಹಾಗೆಯೇ ಬೆಳೀತಾ ಹೋಗ್ತದೆ. ಅಷ್ಟೇ ಸತ್ಯ. ವಿದ್ಯಾರ್ಥಿಗಳು ಇದನ್ನು ಮಾಡ್ಕೊಳ್ಳಿ. ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾನೆ. ಈ ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ರಾಶಿಯವರಿಗೆ ಸಂಗಾತಿಯೊಟ್ಟಿಗಿನ ಅಷ್ಟು ಉತ್ತಮ ಬಾಂಧವ್ಯತೆ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದಿರುತ್ತೆ. ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳು ತೋರಿಸ್ತಾ ಇದೆ. ಯಾಕೆಂದರೆ ಕಾರಕೋ ಭಾವನಾಶಾಯ ನಂಗೆ ಶುಕ್ರ ಎರಡೂ ಕೂಡ ಆಪ್ಷನ್ಸನ್ನು ಕೊಡುತ್ತೆ. ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಬಿಸ್ನೆಸ್ಸು ಇವೆಲ್ಲವನ್ನು ಕೊಡ್ತಕ್ಕಂಥದ್ದಿರುತ್ತೆ. ಲಾಭಾಧಿಪತಿಯಾಗಿರ್ತಕ್ಕಂಥದ್ದು 9ರ ಸ್ಥಾನ, ಇದ್ದಕ್ಕಿದ್ದಾಗೆ ಅಭಿವೃದ್ಧಿ ಇರ್ತದೆ, ಇದ್ದಕ್ಕಿದ್ದಾಗೆ ಸ್ವಲ್ಪ ಡೌನ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ. ರಾಯರ ದೇವಸ್ಥಾನ ಭೇಟಿ ಮಾಡಿ ಗುರುವಿನ ಅನುಗ್ರಹವನ್ನು ಪಡ್ಕೊಳ್ಳಿ. ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೆಯದಾಗುತ್ತೆ. ಧನುರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು, ರಾಶಿ ಅಧಿಪತಿ ಸಪ್ತಮ ಸ್ಥಾನದಲ್ಲಿ ಗುರುವಿನ ನೇರ ದೃಷ್ಟಿ ಇರೋದ್ರಿಂದ ನಿಮಗೆ ಖಂಡಿತ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಪೂರ್ಣವಾಗ್ತದೆ. ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ. ಚಂದ್ರ ಸಹಿತವಾಗಿ ಪಂಚಮ ಷಷ್ಠ ಸಪ್ತಮ ಅಷ್ಟಮದಲ್ಲಿ ಹಾದು ಹೋಗ್ತದೆ. ಸೂರ್ಯ ಬುಧಾದಿತ್ಯ ಯೋಗ ಅಷ್ಟಮ ಸ್ಥಾನದಲ್ಲಿದೆ, ದಶಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ, ಹಾಗೆ ನವಮಾಧಿಪತಿ ಅಷ್ಟಮ ಸ್ಥಾನದಲ್ಲಿ. ಸ್ವಲ್ಪ ಗುಡ್ ಆ್ಯಂಡ್ ಬ್ಯಾಡ್ ಎರಡೂ ಇರ್ತಕ್ಕಂಥದ್ದಿರ್ತದೆ. ಎರಡರ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ನೀವು ಶಿವನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಧನುರಾಶಿಯವರಿಗೆ ಮುಖ್ಯ. ಗುರುವಿನ ಅನುಗ್ರಹವಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಭ. ಆದರೆ 6ರ ಅಧಿಪತಿ 6ರ ಸ್ಥಾನದಲ್ಲಿರೋದ್ರಿಂದ ಒಂದು ವಿಶೇಷತೆ ಏನು, ನಿಮಗೆ ಭಾಳ ಮುಖ್ಯವಾಗಿ ಲಾಭಾಧಿಪತಿ ಕೂಡ 6ರ ಸ್ಥಾನ. ಧನುರಾಶಿಯವರಿಗೆ ಕೆಲಸದ ವಿಚಾರದಲ್ಲಿ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗ್ತಕ್ಕಂಥದ್ದಿರುತ್ತೆ. ಆದರೂ ಕೂಡ ಈ ಬಾಸ್ ಕಿರಿಕಿರಿಗಳಂತೂ ಖಂಡಿತ ಇರ್ತದೆ. ನವಮಾಧಿಪತಿ ಆಗಿರ್ತಕ್ಕಂಥದ್ದು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ಶಿವನ ಆರಾಧನೆ ಅತ್ಯಗತ್ಯ. ಈ ವಾರ ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಮಾಡ್ಕೊಳ್ಬೇಡಿ. ಯಾಕೆಂದರೆ ಸಪ್ತಮ ಸ್ಥಾನ ಮಾರಕ ಸ್ಥಾನ ಅಂತ ಕೂಡ ನೋಡಿದ್ವಿ. ಅವಮಾನಗಳನ್ನು ತಂದುಕೊಟ್ಬಿಡುತ್ತೆ ಕೆಲವೊಂದು ಸಾರಿ. ಗುರುವಿನ ಬಲವಿದ್ದರೂ ಸಹಿತ ಅನುಗ್ರಹವಿದ್ದರೂ ಸಹಿತ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ತೃತೀಯ ಭಾವದಲ್ಲಿರ್ತಕ್ಕಂಥ ರಾಹು ನಿಮಗೆ ಎನರ್ಜಿಯನ್ನು ಕೊಡುತ್ತೆ. ಚತುರ್ಥ ಭಾವದಲ್ಲಿರ್ತಕ್ಕಂಥ ಶನಿ ವಕ್ರಗತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಎಫರ್ಟ್ ಹಾಕಿ ತಾವು ಓದ್ತಕ್ಕಂಥ ಕೆಲಸವನ್ನು ಧನುರಾಶಿಯವರು ಮಾಡಿದ್ರೆ ದಿ ಬೆಸ್ಟ್ ಟೈಮ್ ಆಗ್ತಕ್ಕಂಥದ್ದಿರುತ್ತೆ. ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಒಂದು ವಾರ. ಸ್ವಲ್ಪ ಮಟ್ಟಿಗೆ ಸಾಧ್ಯವಾದಷ್ಟು ಕೂಡ ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆಗ್ತದೆ. 12ರ ಅಧಿಪತಿ 9ರ ಸ್ಥಾನ, ವಿದೇಶ ಯೋಗವೇನಾದರೂ ಲಭ್ಯವಾಯಿತು ಧನುರಾಶಿಯವರಿಗೆ ದಿ ಬೆಸ್ಟ್ ಟೈಮ್, ಗೋ ಹೆಡ್, ತುಂಬ ಒಳ್ಳೆಯದಾಗ್ತದೆ. ಮಕರ ರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು,
ರಾಶಿ ಅಧಿಪತಿ ಆಗಿರ್ತಕ್ಕಂಥ ತೃತೀಯ ಭಾವ ವಕ್ರನಾಗಿದ್ದಾನೆ. ಮೋರ್ ಎಫರ್ಟ್ ದ್ಯಾನ್ ಸಕ್ಸೀಡ್. ಸಿಂಪಲ್ ನಾಲೆಡ್ಜ್. ನೀವು ಹಲವಾರು ಬಾರಿ ಪ್ರಯತ್ನಗಳು ನಿಮ್ಮ ಗೆಲುವನ್ನು ತರ್ತದೆ. ಸಪ್ತಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ, ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ಆಗ್ತಕ್ಕಂಥದ್ದಿರುತ್ತೆ. ಅಷ್ಟಮ ಸ್ಥಾನದಲ್ಲಿರ್ತಕ್ಕಂಥ ಕುಜ ಕೇತು ಕೆಲವೊಂದು ರಿಡಕ್ಷನ್ಸ್ ಅಂತ ನಿಮಗೆ ಕೊಡ್ತದೆ, ಸಮಸ್ಯೆಯ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಇರ್ತದೆ. 6ರ ಸ್ಥಾನದಲ್ಲಿ ಗುರುವಿದೆ, ಶತ್ರುವಿನ ದಮನ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡಿದ್ವಿ. ಜೊತೆಗೆ ನಾಲೆಡ್ಜಿಂದ ಇಲ್ಲಿ ಶುಕ್ರ ಪಂಚಮ ಸ್ಥಾನದಲ್ಲಿ, ಯೋಗ ಸ್ಥಾನದಲ್ಲೇ ಶುಕ್ರನಿದ್ದಾನೆ, ಪೂರ್ವ ಪುಣ್ಯ ಸ್ಥಾನದಲ್ಲಿ. ಖಂಡಿತವಾಗಿ ಮಕರ ರಾಶಿಯವರೆಗೂ ಕೂಡ ನೀವು ಒಂದು ಬದಲಾವಣೆಗೆ ಅವಕಾಶ ಇರತಕ್ಕಂಥದ್ದು, ಬುದ್ಧಿಯಿಂದ ನಾಲೆಡ್ಜಿಂದ ಮಾಡ್ತಕ್ಕಂಥ ಕೆಲಸಗಳು ಯಶಸ್ಸನ್ನು ಕೊಡುತ್ತೆ. ಬಟ್ ಒನ್ ಥಿಂಗ್, ಮಕರ ರಾಶಿಯವ್ರಿಗೆ ಸೆವೆರಲ್ ಅಟೆಂಪ್ಟ್ಸ್. ಒಂದು ಇಂಟರ್ವ್ಯೂ ಫೇಸ್ ಮಾಡಿದ್ದ ಗುರುಗಳೇ, ಯಾಕೋ ನನಗೆ ಇನ್ನೂ ಏದು ಲೆಟರ್ ಬಂದಿಲ್ಲ, ಗ್ರ್ಯಾಂಟ್ ಇದಾಗಿಲ್ಲ, ಯಾಕೋ ನನಗೆ ಅಪಾಯಿಂಟ್ಮೆಂಟ್ ಲೆಟರ್ ಬಂದಿಲ್ಲ. ಅಫ್ಕೋರ್ಸ್ ಸ್ವಲ್ಪ ನಿಧಾನ ಮಂದಗತಿ ಆಗ್ತದೆ. ಯಾರು ಮಕರ ರಾಶಿಯಲ್ಲಿದ್ದೀರೋ ಸೆವೆರಲ್ ಅಟೆಂಪ್ಟ್ಸ್, ಸಾಧ್ಯವಾದಷ್ಟು ಸೆವೆರಲ್ ಅಟೆಂಪ್ಟ್ಸ್ವನ್ನು ಮಾಡಿಕೊಳ್ಳಿ. ಹಾಗೆ ಮಕರ ರಾಶಿ ಸಾಧ್ಯವಾದಷ್ಟು ಸಹಿತ ಶಿವನ ಮಂದಿರವನ್ನು ಭೇಟಿ ಮಾಡ್ತಕ್ಕಂಥದ್ದು, ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಮಕರ ರಾಶಿಯವರು ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ, ಓಂ ಶಂ ಶನೇಶ್ವರಾಯ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ. ಖಂಡಿತವಾಗಿ ಶುಭ ಆಗ್ತದೆ. ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಆಗ್ತಕ್ಕಂಥದ್ದು, ನಿಮಗೂ ಕೂಡ ಸ್ವಲ್ಪ ಪ್ರೈಮರಿ ಹಂತದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಡಿಲೇಡ್, ಒಂದು ಸ್ವಲ್ಪ ಮರ್ತೋಗ್ತಕ್ಕಂಥ ಕಾಯಿಲೆಗಳು ಬರ್ತದೆ. ಸರಸ್ವತಿಯ ಮಂತ್ರಗಳನ್ನು ಜಾಸ್ತಿ ಪಠನೆ ಮಾಡಿಕೊಳ್ಳಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ಕಾಲ. ಕುಂಭರಾಶಿಯ ಈ ವಾರದ ಫಲಾಫಲ. ಕುಂಭರಾಶಿಯವ್ರಿಗೆ ನೋಡಿ, ಯೋಗದ ಫಲವಾಗಿ ಶುಕ್ರ ಸ್ವಸ್ಥಾನ ಅದ್ಭುತವಾಗಿರ್ತಕ್ಕಂಥ ಯೋಗ, ಹಾಗೆ ಗುರು ಪಂಚಮ ಸ್ಥಾನ ಗಜಕೇಸರಿ ಯೋಗ, ಸೂರ್ಯ ಬುಧಾದಿತ್ಯ ಯೋಗ 6ರ ಸ್ಥಾನದಲ್ಲಿದ್ದಾನೆ, ಸಪ್ತಮ ಸ್ಥಾನದಲ್ಲಿ ಕುಜ ಕೇತು. ನನ್ನ ಅನಾಲಿಸಿಸ್ ಪ್ರಕಾರ ದ ಬೆಸ್ಟ್ ಟೈಮ್ ಕುಂಭರಾಶಿ. ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರಬಹುದು. ವ್ಯತ್ಯಾಸಗಳು ಬಂದರೂ ಸಹಿತವಾಗಿ ನಿಮಗೆ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ನೋಡಿ, ಕುಂಭರಾಶಿಯವರು ಸಾಧ್ಯವಾದಷ್ಟು ನೀವು ಲೇಸಿನೆಸ್ಸನ್ನು ಅಥವಾ ಪೋಸ್ಟ್ಪೋನನ್ನು ಮುಂದೂಡ್ತಕ್ಕಂಥದ್ದನ್ನು ಬಿಟ್ಟು ನಿಮ್ಮ ಕೆಲಸ ಹಿಂದೆ ಮಾಡ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿ. ಕುಂಭರಾಶಿಯವ್ರಿಗೆ ಮೋಸ್ಟ್ ಪ್ರಾಬಬಲಿ ಎಕ್ಸಲೆಂಟ್ ಗ್ರೋತ್ ಸಿಗ್ತಕ್ಕಂಥದ್ದು. ಬಿಸ್ನೆಸ್ಸು, ವಾಹನ ಖರೀದಿ ಮಾಡ್ತಕ್ಕಂಥದ್ದು, ಮಕ್ಕಳ ಆರೋಗ್ಯ, ಮಕ್ಕಳಿಂದ ಲಾಭವನ್ನು ಕಾಣ್ತಕ್ಕಂಥದ್ದು, ವಿಶೇಷವಾಗಿ ಸನ್ಮಾನಗಳು ಎಲ್ಲ ಸಿಗ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಇದೆ. ನಿಮಗೆ ವಿಶೇಷವಾಗಿ ಕುಂಭರಾಶಿಯವ್ರಿಗೆ ಧಾರ್ಮಿಕವಾಗಿರ್ತಕ್ಕಂಥ ಒಲವು, ಜೊತೆಗೆ ಸಪೋರ್ಟಿವ್ ನೇಚರ್ ಸಿಗ್ತಕ್ಕಂಥದ್ದು ಕೂಡ ನಾವು ನೋಡೋದು. ಜೊತೆಗೆ ದಶಮಾಧಿಪತಿ ಕೇಂದ್ರ ಸ್ಥಾನದಲ್ಲಿದ್ದಾಲೆ ಒಂದು ರೀತಿಯಾಗಿ ರಾಜಯೋಗದ ಕಾಲ ಸಹಿತವಾಗಿ ನಾವು ಕುಂಭರಾಶಿಯವರಿಗೆ ನೋಡ್ಬೋದು. ಖಂಡಿತವಾಗಿ ನೀವು ಭಾಳ ಯಶಸ್ಸನ್ನು, ಕೀರ್ತಿಯನ್ನು ಕಳಿಸ್ಕೊಳ್ತಕ್ಕಂಥದ್ದಿರುತ್ತೆ. ಕೆಟ್ಟ ಆಲೋಚನೆಗಳನ್ನು ಕುಂಭರಾಶಿಯವರು ದೂರ ತಳ್ಳಿ. ಮ್ಯಾಕ್ಸಿಮಮ್ ಎಲ್ಲ ಕಾರ್ಯಗಳು ಯಶಸ್ಸನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನ, ನಾಲೆಡ್ಜನ್ನು ಉಪಯೋಗಿಸಿ ದೈವಿಕ ಮನೋಭಾವತೆಯನ್ನು ಇಟ್ಕೊಳ್ಳಿ. ದಿ ಬೆಸ್ಟ್ ಟೈಮ್ ಸ್ಟಾರ್ಟ್ ನಾವು. ಖಂಡಿತವಾಗಿ ಕುಂಭರಾಶಿಯವ್ರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ. ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಹಾಗೆ ಕೊನೆಯದಾಗಿ ಮೀನರಾಶಿಯವರ ಈ ವಾರದ ಫಲಾಫಲ ಹೇಗಿರ್ತಕ್ಕಂಥದ್ದು. ರಾಶಿಯಲ್ಲಿ ಶನಿ ವಕ್ರನಾಗಿದ್ದರೂ ನೀವು ಸುಮ್ಮನೆ ಕೂರೋ ಜಾಯಮಾನದರೇ ಅಲ್ಲ. ನೆವರ್. ಮ್ಯಾಕ್ಸಿಮಮ್ ಇಟ್ಸ್ ಅ ವೆರಿ ಒಂದು ಯುನೀಕ್ ಆಗಿ ಹೇಳೋದಾದರೆ, ಮೀನರಾಶಿಯವ್ರಿಗೆ ನೋಡಿ, ಗಜಕೇಸರಿ ಯೋಗ, ಚತುರ್ಥ ಭಾವದಲ್ಲಿ ಗುರು ಅಸ್ತಂಗತ ತ್ಯಾಗವನ್ನು ಮಾಡಿದ್ದಾನೆ, ತೃತೀಯ ಸ್ಥಾನದಲ್ಲಿದ್ದಾನೆ, ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಫಾರ್ಮೇಷನ್ ಆಗಿದೆ, 6ರ ಸ್ಥಾನದಲ್ಲಿ ಶತ್ರುವನ್ನು ದಮನ ಮಾಡ್ತಕ್ಕಂಥ ಕುಜ ಕೇತುರಿದ್ದಾರೆ, ರಾಹು 12ರ ಸ್ಥಾನ, ರಾಹು ಶಾಂತಿಯೊಂದನ್ನು ಮಾಡಿಕೊಳ್ಳಿ. ಇನ್ನು ಮಿಕ್ಕ ವಿಚಾರದಲ್ಲಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಪಂಚಮ ಸ್ಥಾನ, ನಾಲೆಡ್ಜ್ ಉಪಯೋಗಿಸಿ ಟ್ರೇಡಿಂಗಲ್ಲಿ ವಿಚಾರದಲ್ಲಿ ಯಶಸ್ಸು, ಕೀರ್ತಿ ಲಭ್ಯ ಆಗ್ತದೆ. ನಿಮ್ಮ ಪ್ರಯತ್ನ ಕ್ರಿಯೇಟಿವಿಟಿ ಆಗಿರ್ತಕ್ಕಂಥದ್ದು ಇರ್ತದೆ. ಮೀನರಾಶಿಯವರು ಕ್ರಿಯೇಟಿವ್ ಜಾಸ್ತಿ. ತೃತೀಯ ಸ್ಥಾನ ಅಂತ ನೋಡಿದ್ವಿ, ತೃತೀಯಾಧಿಪತಿ ತೃತೀಯ ಸ್ಥಾನದಲ್ಲಿದ್ದಾನೆ. ಒಂದು ನಾಲೆಡ್ಜ್, ಒಂದು ಕ್ರಿಯೇಟಿವಿಟಿ, ಅಥವಾ ಏನೋ ಮನೆ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದಕ್ಕೆ ಕ್ರಿಯೇಟಿವಿಟಿ ಹೇಗೆ ಕ್ರಿಯೇಷನ್ಸ್ ಕೊಡಬೇಕು, ಇಂಟೀರಿಯರ್ ಹೇಗೆ ಕ್ರಿಯೇಷನ್ ಕೊಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರ್ತದೆ. ನಿಮ್ಮ ಪ್ರಯತ್ನ ದಿ ಮೋಸ್ಟ್ ಗುಡ್ ಅಂತ ಮೀನರಾಶಿಯವ್ರಿಗೆ ಹೇಳುತ್ತೆ. ರಾಹು ಶಾಂತಿಗೋಸ್ಕರ ದುರ್ಗಾ ದೇವಸ್ಥಾನ, ಉದ್ದಿನ ಹೊಡೆಯನ್ನು ಬಡವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. 100% ಶುಭದ ಕಾಲ ಆಗ್ತಕ್ಕಂಥದ್ದು. ದಶಮಾಧಿಪತಿ ಚತುರ್ಥ ಭಾವ, ಒಳ್ಳೆಯ ಕಲಿಕೆಯನ್ನು ತಾವು ಪ್ರಾರಂಭವನ್ನು ಮಾಡ್ತಕ್ಕಂಥ ಸನ್ನಿವೇಶ. ವಿದ್ಯಾರ್ಥಿಗಳು ಕೂಡ ಮೀನರಾಶಿಯವರಿಗೆ ಶುಭದ ಕಾಲದಲ್ಲಿ ಒಂದು ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ನಾಲೆಡ್ಜನ್ನು ಉಪಯೋಗಿಸಿ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡಿಕೊಳ್ತಕ್ಕಂಥದ್ದು, ಕೋರ್ಟ್ ಕಚೇರಿ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥ ವಾರ ಸಹಿತವಾಗಿ ಆಗ್ತಕ್ಕಂಥರುತ್ತೆ. ಧನಾಧಿಪತಿ ಆಗಿರ್ತಕ್ಕಂಥದ್ದು 6ರ ಸ್ಥಾನದಲ್ಲಿದ್ದಾರೆ,
ಶತ್ರುವಿನ ದಮನ ಖಂಡಿತವಾಗಿ ಆಗ್ತಕ್ಕಂಥದ್ದು ಈ ಒಂದು ವಾರದಲ್ಲಿ ನಾವು ನೋಡ್ಬೋದು. ಸಾಧ್ಯವಾದಷ್ಟು ನೀವು ಸಹಿತವಾಗಿ ದುರ್ಗಾ ದೇವತೆ ಆರಾಧನೆ ನಾನು ಹೇಳಿದಾಗೆ ಮಾಡ್ಕೊಳ್ಳಿ. ಹಾಗೆ ಉದ್ದಿನ ವಡೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳಿ. ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ, ಶುಭ ಆಗ್ತಕ್ಕಂಥದ್ದು ಇರ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ. ಸಾಧ್ಯವಾದಷ್ಟು ನಮ್ಮ ಚಾನಲಿನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.